ಒಂದು ಕಡೆ ಇಸ್ರೇಲ್ನಲ್ಲಿ ಘೋಷಿಸಲಾದ ತುರ್ತು ಪರಿಸ್ಥಿತಿಯನ್ನು ಏಪ್ರಿಲ್ 14ರವರೆಗೆ ವಿಸ್ತರಿಸಲಾಗಿದ್ರೆ, ಇನ್ನೊಂದು ಕಡೆ ಈ ಯುದ್ಧದಲ್ಲಿ ಅಮೆರಿಕದ ವಿರುದ್ಧ ಇರಾನ್ ಮೇಲುಗೈ ಸಾಧಿಸಿದೆ ಎಂದು ಬ್ರಿಟನ್ನಿನ ಗುಪ್ತಚರ ಏಜೆನ್ಸಿಯಾದ SIS ಅಥವಾ M16ನ ಮಾಜಿ ಮುಖ್ಯಸ್ಥ ಸರ್ ಅಲೆಕ್ಸ್ ಯುಗರ್ ಹೇಳಿದ್ದಾರೆ. ಇರಾನಿನ ವಿರುದ್ಧ ಸಾರಲಾದ ಯುದ್ಧ 4ನೇ ವಾರಕ್ಕೆ ಕಾಲಿಟ್ಟಿದೆ. ಯುದ್ಧ ಪ್ರಾರಂಭವಾದ ಫೆಬ್ರವರಿ 28ರಂದೇ ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿತ್ತು. ನಾಗರಿಕರು ಈ ಪರಿಸ್ಥಿತಿಯನ್ನು 1-2 ದಿನಗಳ ಕಾಲ ಇರಬಹುದು ಅಂತ ಭಾವಿಸಿದ್ರು. ಇರಾನ್ ತಕ್ಷಣ ಮಂಡಿಯೂರುತ್ತದೆ ಮತ್ತು ತುರ್ತು ಪರಿಸ್ಥಿತಿಯನ್ನು ತೆರವುಗೊಳಿಸಲಾಗುವುದು ಅಂತ ಇಸ್ರೇಲ್ ನಾಗರಿಕರು ಭಾವಿಸಿದ್ರು. ಆದರೆ 25 ದಿನಗಳು ಕಳೆದರೂ ತುರ್ತು ಪರಿಸ್ಥಿತಿಯ ತೆರವು ಆಗಿಲ್ಲ. ಮಾತ್ರ ಅಲ್ಲ, ಮುಂದಿನ ಏಪ್ರಿಲ್ 14ರವರೆಗೆ ತುರ್ತು ಪರಿಸ್ಥಿತಿಯನ್ನ ನೇತನ್ಯಾಹು ಸರ್ಕಾರ ವಿಸ್ತರಿಸಿ ಆದೇಶ ಹೊರಡಿಸಿದೆ. ಇರಾನಿನ ಕ್ಷಿಪಣಿಗಳು ಇಸ್ರೇಲ್ನ ಎಲ್ಲೆಡೆಗೂ ಅಪ್ಪಳಿಸುತ್ತಿರುವುದರಿಂದ ತುರ್ತು ಪರಿಸ್ಥಿತಿಯನ್ನ ವಿಸ್ತರಿಸಬೇಕಾದ ಅನಿವಾರ್ಯತೆ ಇಸ್ರೇಲ್ಗೆ ಎದುರಾಗಿದೆ. ಇಸ್ರೇಲ್ ಬಹುವಾಗಿ ನಂಬಿರುವ ಅದರ ಐರನ್ ಡೋಮ್ ಪದೇ ಪದೇ ವಿಫಲವಾಗ್ತಾ ಇದೆ. ಇತ್ತೀಚೆಗಷ್ಟೇ ಇಸ್ರೇಲ್ನ ಡೆಮನ್ ಪರಮಾಣು ಸ್ಥಾವರದ ಮೇಲೆ ಇರಾನ್ ದಾಳಿ ನಡೆಸಿರುವುದು ಇಸ್ರೇಲ್ನ ನಿದ್ದೆಗೆಡಿಸಿದೆ. ಆದ್ದರಿಂದ ತುರ್ತು ಪರಿಸ್ಥಿತಿಯನ್ನು ವಿಸ್ತರಿಸದೆ ಬೇರೆ ದಾರಿಯೇ ಇಲ್ಲ ಎಂಬಂತಾಗಿದೆ. ಈ ನಡುವೆ ಬ್ರಿಟನ್ನ ಗುಪ್ತಚರ ವಿಭಾಗದ ಮುಖ್ಯಸ್ಥ ಯುಗರ್ ಅವರ ಹೇಳಿಕೆ ಜಾಗತಿಕ ಚರ್ಚೆಯನ್ನು ಹುಟ್ಟುಹಾಕಿದೆ. ಜಾಗತಿಕ ರಾಜಕೀಯ ಪರಿಸ್ಥಿತಿಯನ್ನು ನೋಡಿದ್ರೆ ಅಮೆರಿಕದ ಮೇಲೆ ಇಸ್ರೇಲ್ ಮೇಲುಗೈ ಪಡೆದಿದೆ ಎಂದು ಅವರು ಹೇಳಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ರಾಜಕೀಯ ವೈಫಲ್ಯದ ಲಾಭವನ್ನು ಇರಾನ್ ಪಡಿತಾ ಇದೆ ಎಂದು ಅವರು ಹೇಳಿದ್ದಾರೆ. 2014ರಿಂದ 2020ರವರೆಗೆ ಬ್ರಿಟನ್ನ ಗುಪ್ತಚರ ಏಜೆನ್ಸಿಯಾದ M16ನ ಮುಖ್ಯಸ್ಥರಾಗಿ ಸರ್ ಅಲೆಕ್ಸ್ ಯುಗರ್ ಕೆಲಸ ನಿರ್ವಹಿಸಿದರು. ದಿ ಎಕನಾಮಿಕ್ಸ್ಗೆ ನೀಡಿದ ಸಂದರ್ಶನದಲ್ಲಿ ಅವರು ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇರಾನಿನ ಶಕ್ತಿಯನ್ನು ಅಮೆರಿಕ ಕೀಳಂದಾಜಿಸಿದೆ ಮತ್ತು 2 ವಾರಗಳ ಮೊದಲೇ ಪಶ್ಚಿಮ ಏಷ್ಯಾದ ನಿಯಂತ್ರಣವನ್ನು ಅಮೆರಿಕ ಕಳೆದುಕೊಂಡಿದೆ ಅಂತ ಅವರು ಹೇಳಿದ್ದಾರೆ. ಇರಾನ್ನ ತಂತ್ರ ಫಲಪ್ರದವಾಗಿದೆ. ಅದು ಸೇನೆಯನ್ನ ಬೇರೆ ಬೇರೆ ತಂಡಗಳಾಗಿ ವಿಭಜಿಸಿದೆ ಮತ್ತು ಆಡಳಿತವನ್ನು ಕೂಡ ಅದು ವಿಭಜಿಸುವ ಮೂಲಕ ಹೆಚ್ಚು ಶಕ್ತಿಯನ್ನು ಪಡೆದುಕೊಂಡಿದೆ. ತೈಲ ವ್ಯಾಪಾರದ ಮೇಲೆ ಹಿಡಿತ ಸಾಧಿಸುವ ಮೂಲಕ ಅದು ಯುದ್ಧವನ್ನು ವಿಶ್ವವ್ಯಾಪಕಗೊಳಿಸಲು ಶಕ್ತವಾಗಿದೆ. ಈ ಮೂಲಕ ಅಮೆರಿಕದ ಮೇಲೆ ಆರ್ಥಿಕ ಒತ್ತಡವನ್ನು ಹೇರಲು ಇರಾನ್ ಯಶಸ್ವಿಯಾಗಿದೆ. ಇರಾನ್ನ ಪಾಲಿಗೆ ಇದು ಅಸ್ತಿತ್ವದ ಹೋರಾಟವಾಗಿದೆ. ಆದರೆ ಟ್ರಂಪ್ಗೆ ಸಂಬಂಧಿಸಿ ಹೀಗಲ್ಲ. ಇದು ಅವರಿಗೆ ಐಚ್ಛಿಕ ಯುದ್ಧವಾಗಿದೆ. ಈ ಕಾರಣದಿಂದಲೇ ಇರಾನ್ ಹೆಚ್ಚು ಶಕ್ತಿಯುತವಾಗಿ ಮತ್ತು ಬದ್ಧತೆಯಿಂದ ಹೋರಾಡುವುದಕ್ಕೆ ಕಾರಣವಾಗಿದೆ ಅಂತ ಅವರು ಹೇಳಿದ್ದಾರೆ. ಇದೀಗ ಟ್ರಂಪ್ ಮುಂದಿಟ್ಟಿರುವ 15 ಅಂಶಗಳ ಪ್ರಸ್ತಾಪವನ್ನು ಇರಾನ್ ತಿರಸ್ಕರಿಸಿದೆ. ಈ ಮೂಲಕ ಯುದ್ಧವನ್ನು ಮುಂದುವರಿಸುವ ಮತ್ತು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕೆ ಬದ್ಧತೆಯನ್ನು ಪ್ರಕಟಿಸಿದೆ. ಇದರಿಂದಾಗಿ ಜಾಗತಿಕ ತೈಲ ಮಾರಾಟದಲ್ಲಿ ಭಾರೀ ಬಿಕ್ಕಟ್ಟುಂಟಾಗುವ ಸಾಧ್ಯತೆ ಇದೆ. ಈ ಒತ್ತಡವನ್ನು ತಾಳಲಾರದೆ ಅಮೆರಿಕ ಯುದ್ಧ ಸ್ಥಗಿತಕ್ಕೆ ಮುಂದಾಗುವ ಸಾಧ್ಯತೆಯೂ ಇದೆ.